ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಸುಗ್ರೀವನು ರಾಮನಿಗೆ ಸಮಾಧಾನವನ್ನು ಹೇಳಿದುದು ಎಂಬ 2ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ದುಃಖದಿಂದ ಕೊರಗುತ್ತಿರುವ, ಅಂದರೆ ಹನುಮಂತನೇನೋ ಸಮುದ್ರವನ್ನು ಲಂಘಿಸಿ ಸೀತೆಯನ್ನು ಕಂಡುಬಂದುದೂ ಆಯಿತು. ಕೆಲವೇ ದಿನಗಳಲ್ಲಿಯೇ ಸಮಸ್ತ ವಾನರ ಸೇನೆಯೊಂದಿಗೆ ಶ್ರೀರಾಮಚಂದ್ರನು ಶರದಿಯನ್ನು ದಾಟಿ ಲಂಕೆಗೆ ಬರುವನೆಂದು ಭರವಸೆಯನ್ನೂ ಕೊಟ್ಟುದಾಯಿತು. ಆದರೆ ಈ ಸಮಸ್ತ ವಾನರ ಸೇನೆಯನ್ನು ಅಗಾಧವಾದ ಆ ಸಮುದ್ರವನ್ನು ದಾಟಿಸಿ ದಕ್ಷಿಣ ತೀರಕ್ಕೆ ಕರೆದುಕೊಂಡು ಹೋಗುವುದಾದರೂ ಹೇಗೆ ಎಂಬ ಚಿಂತೆ ಶ್ರೀರಾಮನನ್ನು ಕಾಡುತ್ತಿರುವಾಗಲೇ ಸುಗ್ರೀವನು ದಶರಥ ಪುತ್ರನಾದ ರಾಮನನ್ನು ನೋಡಿ, ಮಿತ್ರಗುಣ ಸಂಪನ್ನನಾದ ಸುಗ್ರೀವನು ದುಃಖ ನಿವಾರಕಗಳಾದ ಮಾತುಗಳಿಂದ ಅವನನ್ನು ಕುರಿತು, ರಾಮ, ಇದೇನು ನೀನೂ ಹೀಗೆ ಕ್ಷುದ್ರ ಜನದಂತೆ ದುಃಖಿಸುವುದೆಂದರೇನು? ದುಃಖಿಸಬೇಡ. ಕೃತಜ್ಞನು ಸ್ನೇಹವನ್ನು ಮರೆತು ಬಿಡುವಂತೆ ಮನಸ್ಸಿನಲ್ಲಿರುವ ಖೇದವನ್ನು ನಿಶೇಷವಾಗಿ ಬಿಟ್ಟು ಬಿಡು. ನೀನು ಹೀಗೆ ದುಃಖಿಸುವುದಕ್ಕೆ ಕಾರಣವೇನೋ ನನಗೆ ತಿಳಿಯಲಿಲ್ಲ. ನಮಗೆ ಅವಶ್ಯವಾಗಿ ಬೇಕಾದ ಸೀತಾ ವೃತ್ತಾಂತವು ತಿಳಿದ ಮೇಲೆ ಚಿಂತೆಗೆ ಕಾರಣವೇನು? ಇದರ ಮೇಲೆ ನೀನು ಎಣೆಯಿಲ್ಲದ ಸೂಕ್ಷ್ಮ ಬುದ್ಧಿಯುಳ್ಳವನು, ನೀತಿಶಾಸ್ತ್ರಗಳನ್ನು ಬಲ್ಲವನು, ಊಹಾಪೋಹ ಜ್ಞಾನವುಳ್ಳವನು, ಮುಂದೆ ಇದು ಹೀಗೆಯೇ ಆಗುವುದೆಂದು ನಿರ್ಣಯಿಸುವ ಅಸಾಧಾರಣ ಜ್ಞಾನವುಳ್ಳವನು. ಹೀಗಿರುವಾಗ ನಿನಗೆ ಬೇರೊಬ್ಬರು ಹೇಳಿ ತಿಳಿಸಬೇಕಾದುದೇನು? ಯೋಗಿಯಾದವನು ಮೋಕ್ಷ ವಿರುದ್ಧವಾದ ಬುದ್ಧಿಯನ್ನು ಪರಿತ್ಯಜಿಸುವಂತೆ ನೀನು ನಿನ್ನ ಮಹೋತ್ಸಾಹಕ್ಕೆ ಕುಂದುಂಟು ಮಾಡುವ ಈ ವ್ಯಸನವನ್ನು ಬಿಟ್ಟು ಬಿಡಬೇಕು. ಸಮುದ್ರವು ಎಷ್ಟೇ ಮಹಾ ನಕ್ರಗಳಿಂದ ತುಂಬಿ ಭಯಂಕರವಾಗಿದ್ದರೂ ಇರಲಿ, ನಾವು ಅದನ್ನು ದಾಟುವೆವು. ಲಂಕೆಯ ಪ್ರಾಕಾರವನ್ನು ಏರುವೆವು. ನಿನ್ನ ಶತ್ರುವನ್ನು ನಾವೇ ಕೊಲ್ಲುವೆವು. ಈ ವಿಷಯಕ್ಕಾಗಿ ನೀನು ಸ್ವಲ್ಪವೂ ಚಿಂತಿಸಬೇಕಾದುದಿಲ್ಲ. ನೀನು ಮಾತ್ರ ಧೈರ್ಯವನ್ನು ಬಿಡದೆ ಉತ್ಸಾಹದಿಂದಿರು. ಮನಸ್ಸಿನಲ್ಲಿ ಉತ್ಸಾಹವನ್ನು ಬಿಟ್ಟು ದೀನನಾಗಿ ವ್ಯಸನದಿಂದ ಕೊರಗುವವನಿಗೆ ಹಿಡಿದ ಕಾರ್ಯಗಳೆಲ್ಲವೂ ಕೆಡುವವು. ಮೇಲೆ ಮೇಲೆ ವ್ಯಸನವು ಹೆಚ್ಚುವುದು. ರಾಮ, ನಮ್ಮ ಕಡೆಯ ಈ ವಾನರರನ್ನು ಸಾಮಾನ್ಯರೆಂದು ತಿಳಿಯಬೇಡ. ಇವರೆಲ್ಲರೂ ಮಹಾಶೂರರು, ಬಹಳ ಸಮರ್ಥರು. ನಿನ್ನ ಪ್ರಿಯಕ್ಕಾಗಿ ಬೆಂಕಿಯಲ್ಲಿ ಪ್ರವೇಶಿಸುವುದಕ್ಕಾದರೂ ಇವರು ಹಿಂಜರಿಯುವವರಲ್ಲ. ಇವರ ಸಂತೋಷವೇ ಇವರಿಗಿರುವ ಮಹೋತ್ಸಾಹವನ್ನು ಸೂಚಿಸುತ್ತಿರುವುದು. ನೋಡು, ಇವರ ವಿಷಯದಲ್ಲಿ ಮೊದಲೇ ನನ್ನ ಮನಸ್ಸಿಗೆ ಸಂಪೂರ್ಣವಾದ ನಂಬಿಕೆಯುಂಟು. ಮುಂದಿನ ಕಾರ್ಯಕ್ಕಾಗಿ ನೀನು ಸ್ವಲ್ಪವೂ ಶ್ರಮವನ್ನು ವಹಿಸಬೇಕಾದುದಿಲ್ಲ. ನೀನು ಮಾತ್ರ ಧೈರ್ಯಗುಂದದೆ ನಮಗೆ ಆಗಾಗ ಉತ್ಸಾಹವನ್ನು ಹುಟ್ಟಿಸುತ್ತಿದ್ದರೆ ಸಾಕು. ನಾವೇ ನಮ್ಮ ಪರಾಕ್ರಮದಿಂದ ಪಾಪಕರ್ಮಿಯಾದ ಆ ರಾವಣನನ್ನು ಕೊಂದು ಸೀತೆಯನ್ನು ತಂದು ಬಿಡುವೆವು. ಮುಂದೆ ಸಮುದ್ರದಲ್ಲಿ ಸೇತುವನ್ನು ಕಟ್ಟುವುದಕ್ಕಾಗಲಿ ಆ ರಾಕ್ಷಸ ನಗರಿಯನ್ನು ಪ್ರವೇಶಿಸುವುದಕ್ಕಾಗಲಿ ನೀನು ನಮಗೆ ಮೇಲೆ ಮೇಲೆ ಉತ್ಸಾಹವನ್ನು ಮಾತ್ರ ಕೊಡುತ್ತಿರಬೇಕು. ತ್ರಿಕೂಟ ಶಿಖರದಲ್ಲಿರುವ ಆ ಲಂಕೆಯನ್ನು ನಾವು ಕಣ್ಣಿಂದ ನೋಡಿದರೆ ಸಾಕು. ಅದು ನಮ್ಮ ಕಣ್ಣಿಗೆ ಬಿದ್ದ ಮಾತ್ರದಲ್ಲಿಯೇ ರಾವಣನು ಹತನಾದಂತೆಯೇ ತಿಳಿ. ಭಯಂಕರವಾದ ಆ ಮಹಾಸಮುದ್ರಕ್ಕೆ ಸೇತುವನ್ನು ಕಟ್ಟದಿದ್ದರೆ ಮಾತ್ರ ದೇವೇಂದ್ರನೊಡಗೂಡಿದ ದೇವಾಸುರರಾದರೂ ಲಂಕೆಯನ್ನು ಸಾಧಿಸಲಾರರು. ಲಂಕೆಯವರೆಗೂ ಸಮುದ್ರದಲ್ಲಿ ಸೇತುವನ್ನು ಕಟ್ಟಿಬಿಟ್ಟರೆ ಆ ಕ್ಷಣವೇ ನಮ್ಮ ವಾನರ ಸೇನೆಯು ಅದರಲ್ಲಿ ಪ್ರವೇಶಿಸಿ ಜಯಿಸಿ ಬರುವುದರಲ್ಲಿ ಸಂದೇಹವೇ ಇಲ್ಲ. ಸೇತುವನ್ನು ಕಟ್ಟಿದಾಗಲೇ ವಾನರರಿಗೆ ಜಯವೆಂದು ತಿಳಿ. ನಮ್ಮ ಕಡೆಯ ಈ ವಾನರರು ಒಬ್ಬೊಬ್ಬರು ಯುದ್ಧದಲ್ಲಿ ಮಹಾಶೂರರು, ಒಬ್ಬೊಬ್ಬರು ಕಾಮರೂಪಿಗಳು. ಆ ಲಂಕೆಯನ್ನೇ ಅಲ್ಲಿನ ರಾಕ್ಷಸರೊಡನೆ ಕಿತ್ತು ತರುವುದಕ್ಕೂ ಅವರಿಗೆ ಶಕ್ತಿಯುಂಟು. ಆದುದರಿಂದ ನೀನು ಮಾತ್ರ ಈಗ ಧೈರ್ಯಗೆಡಬಾರದು. ಸಮಸ್ತ ಕಾರ್ಯಗಳಿಗೂ ಭಂಗವನ್ನುಂಟು ಮಾಡತಕ್ಕ ಈ ನಿನ್ನ ವ್ಯಸನವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಲೋಕದಲ್ಲಿ ಮನುಷ್ಯನು ವ್ಯಸನ ಪೀಡಿತನಾದ ಪಕ್ಷದಲ್ಲಿ ಅವನ ಸಹಜವಾದ ಶೌರ್ಯವು ನಶಿಸುವುದು. ಎಲೈ ಪ್ರಾಜ್ಞನೇ, ಶೌರ್ಯವನ್ನೇ ಮುಖ್ಯವಾಗಿ ಅವಲಂಬಿಸಿರುವ ಪುರುಷನು ಇಂತಹ ಕಾಲಗಳಲ್ಲಿ ವ್ಯಸನವನ್ನು ಬಿಡಬೇಕಾದುದು ಮಾತ್ರವೇ ಅಲ್ಲ, ಕೂಡಿದ ಮಟ್ಟಿಗೆ ಮನಸ್ಸಿನಲ್ಲಿ ಧೈರ್ಯವನ್ನು ಹೊಂದಿರಬೇಕು.
ಆದುದರಿಂದ ಶೌರ್ಯ ಪ್ರಧಾನನಾದವನಿಗೆ ಅವಶ್ಯವಾಗಿ ಇರಬೇಕಾದ ಧೈರ್ಯವನ್ನೇ ನೀನು ಅವಲಂಬಿಸು. ಲೋಕದಲ್ಲಿ ಶೂರರಾದ ಪುರುಷರಿಗೆ, ಅದರಲ್ಲಿಯೂ ಮಹಾತ್ಮರಾದ ನಿನ್ನಂಥವರಿಗೆ, ಕೈತಪ್ಪಿ ಹೋದ ವಿಷಯವನ್ನು ಕುರಿತಾಗಲಿ ಕೆಟ್ಟು ಹೋದ ವಸ್ತುವನ್ನು ಕುರಿತಾಗಲಿ ದುಃಖಿಸುವುದು ಸರ್ವಥಾ ಯುಕ್ತವಲ್ಲ. ಹಾಗೆ ದುಃಖಿಸುವುದರಿಂದ ಸರ್ವಾರ್ಥಗಳು ಕೆಡುವವು. ನೀನಾದರೂ ಬುದ್ಧಿವಂತರಲ್ಲಿ ಮೇಲೆನಿಸಿದವನು, ಸಮಸ್ತ ಶಾಸ್ತ್ರಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವನು. ಇದರ ಮೇಲೆ ನನ್ನಂತಹ ಸಹಾಯಕರು ನಿನಗಿರುವಾಗ ಶತ್ರುವನ್ನು ಜಯಿಸಲಾರೆಯ? ಅದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡು. ಎಲೈ ರಘುವಂಶೋತ್ತಮನೇ, ನೀನು ಯುದ್ಧದಲ್ಲಿ ಧನುರ್ಧಾರಿಯಾಗಿ ನಿಂತರೆ ನಿನಗೆ ಎದಿರಾಗಿ ನಿಲ್ಲುವ ವೀರನು ಈ 3 ಲೋಕಗಳಲ್ಲಿಯೂ ಒಬ್ಬನಾದರೂ ಇರುವನೆಂದು ನನಗೆ ತೋರಲಿಲ್ಲ. ನೀನು ಈ ನಮ್ಮ ವಾನರರ ಮೇಲೆ ಹೊರಿಸಿದ ಕಾರ್ಯಭಾರವು ಎಂದಿಗೂ ಕೆಡಲಾರದು. ಶೀಘ್ರದಲ್ಲಿಯೇ ನೀನು ಅಪಾರವಾದ ಸಮುದ್ರವನ್ನು ದಾಟುವೆ, ಸೀತೆಯನ್ನು ನೋಡುವೆ. ಇದುವರೆಗೆ ದುಃಖಿಸಿದುದೇ ಸಾಕು, ಇನ್ನಾದರೂ ಕ್ರೋಧವನ್ನು ಅವಲಂಬಿಸು. ಕ್ಷತ್ರಿಯರು ನಿರುದ್ಯೋಗಿಗಳಾಗಿದ್ದ ಪಕ್ಷದಲ್ಲಿ ಮಂದ ಭಾಗ್ಯರಾಗುವರು. ಕೋಪ ಸ್ವಭಾವವುಳ್ಳವನನ್ನು ಕಂಡರೆ ಎಲ್ಲರೂ ಭಯಪಡುವರು. ಇನ್ನು ನೀನು ನಮ್ಮೆಲ್ಲರೊಡನೆ ಸೇರಿ ಸಮುದ್ರವನ್ನು ದಾಟುವುದಕ್ಕೆ ಉಪಾಯವೇನೆಂಬುದನ್ನು ಈಗಲೇ ನಿನ್ನ ಸೂಕ್ಷ್ಮ ಬುದ್ಧಿಯಿಂದ ವಿಚಾರ ಮಾಡು. ಈ ನಮ್ಮ ಸೇನೆಯೆಲ್ಲವೂ ಸಮುದ್ರವನ್ನು ದಾಟಿದ ಕ್ಷಣವೇ ನಮಗೆ ಜಯವು ಸಿದ್ಧವೆಂದೇ ತಿಳಿ. ಆದುದರಿಂದ ಮೊದಲು ನೀನು ಸೇತು ಬಂಧನಕ್ಕೆ ಉಪಾಯವೇನೆಂಬುದನ್ನು ನೋಡಬೇಕು. ಈ ವಾನರರಲ್ಲಿ ಒಬ್ಬೊಬ್ಬರು ಮಹಾಶೂರರು, ಒಬ್ಬೊಬ್ಬರು ಕಾಮರೂಪಿಗಳು. ಆದರೂ ಅವರು ಆಯುಧ ಸಹಾಯವಿಲ್ಲದೆ ಹೇಗೆ ಯುದ್ಧ ಮಾಡಬಲ್ಲರು ಎಂದು ನೀನು ಶಂಕಿಸಬೇಡ. ಕಲ್ಲು ಮರಗಳಿಂದಲೇ ನಿನ್ನ ಸಮಸ್ತ ಶತ್ರುಗಳನ್ನು ಧ್ವಂಸ ಮಾಡಬಲ್ಲರು. ನಾವು ಹೇಗಾದರೂ ಪ್ರಯತ್ನಪಟ್ಟು ಆ ಸಮುದ್ರವನ್ನು ಮಾತ್ರ ದಾಟಿಬಿಟ್ಟರೆ ರಾವಣನು ಯುದ್ಧದಲ್ಲಿ ಸತ್ತಂತೆಯೇ ಎಂದು ನಾನು ನಿಶ್ಚಯಿಸಿರುವೆನು. ಎಲೈ ಯುದ್ಧೋತ್ಸಕನೇ, ಇನ್ನು ಹೆಚ್ಚಾಗಿ ಹೇಳುವುದರಿಂದೇನು? ಸರ್ವ ಪ್ರಕಾರದಿಂದಲೂ ನಿನಗೆ ಜಯವು ಸಿದ್ಧವು. ನನಗೆ ಆಗಲೇ ಶುಭ ನಿಮಿತ್ತಗಳು ತೋರುತ್ತಿರುವವು. ಮತ್ತು ಈಗ ನನ್ನ ಮನಸ್ಸಿನ ಹರ್ಷವೇ ಮುಂದಿನ ಜಯವನ್ನು ಸೂಚಿಸುತ್ತಿರುವುದು ಎಂದನು. ಇಲ್ಲಿಗೆ ಯುದ್ಧಕಾಂಡದ 2ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.